ಬ್ಯೂಟಿ ಗೈಸ್. ರೇರ್ ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದಾರೆ. ಇದು ನಾವು ಗಣಪತಿ ಅಂತೀನಿ ಟಿಪ್ಪು ಜಾತ್ರೆಗೆ ಹೋಗೋಕ್ಕೆ ಬೇಡವೋ ಅಂತ ಯೋಚನೆ ಮಾಡಿದ್ವಿ. ಅಂದರೆ ಸಂಡೇ ರೈಲ್ವೆ ಸ್ಟೇಷನ್ ಖಾಲಿ ಇದೆ ಗೈಸ್. ಇನ್ನು ಸಂಜೆ ವಾಕಿಂಗ್ ಆದ ಬರ್ಬೇಕು ನಾನು. ಅಳ್ಸ್ಲೆಂಡ್ ಎಲ್ಲಿದು? ಹಬ್ಬ ಫೈನಲ್ ಎಳ್ಸ್ಲೆಂಡ್ ತಿಂತಾ ಇದ್ದೀನಿ. ಗೈಸ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ಇವತ್ತಿಂದ 3 days ಫುಲ್ ಟಿಪ್ಪು ನಮ್ಮ ಜಾತ್ರೆ ಇದೆ. ಸೊ 3 days ಫುಲ್ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನೋ ಅಥವಾ ಒಂದೇ ವಿಡಿಯೋದಲ್ಲಿ 3 days ಸಪ್ರೇಟ್ ವೀಡಿಯೋಸ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಇವತ್ತಿಂದ ಡೈಲಿ ವ್ಲಾಗ್ ಮಾಡ್ತೀನಿ. ಅಂದರೆ ಯೂಶ್ವಲಿ ನಾನು ಓಲ್ಡ್ ಚಾನಲಲ್ಲಿ ವೀಕೆಂಡ್ಸ್ ಡೈಲಿ ವ್ಲಾಗ್ ಮಾಡ್ತಾ ಇದ್ದೆ, ಮಿಕ್ಕಿ ಟೈಮಲ್ಲಿ ಏನಾರ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದ್ದೆ. ಸೊ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನೋಡೋಣ ಇವತ್ತಿನ ದಿನಚರಿ ಹೇಗೆ ನಡೆಯುತ್ತೆ. ಇವತ್ತಿನ ಹಸಿಕೆರೆಯಿಂದನೂ ನಮ್ಮ ಅಕ್ಕಂದಿರೆಲ್ಲ ಬರ್ತಾ ಇದ್ದಾರೆ. ಜಾತ್ರೆ ಇರೋ ದಿನ ಇವತ್ತು ಶುಕ್ರವಾರ. ಸೊ ದೇವಸ್ಥಾನದೆಲ್ಲ ತೋರಿಸ್ತೀನಿ, ಅರೇಂಜ್ಮೆಂಟ್ ಅದು ಇದು ಎಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೇಯಲ್ಲಿ ವರ್ಷಕ್ಕೊಂದೇ ಸತಿ ಬಿಡೋ ಮೇ ಫ್ಲವರ್ ಗೈಸ್ 4 ಬಿಟ್ಟಿದೆ ನಮ್ಮ ಮನೇಲಿ. ನಿನ್ನೆ ಬಿಟ್ಟಿತ್ತು. ನಿನ್ನೆ ನಾನು ಸ್ವಲ್ಪ ಡಿಸಪಾಯಿಂಟ್ ಆಗಿ ಹೋಗ್ಬಿಟ್ಟಿದ್ದೆ, ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ, ನನಗಂತೂ ಸಖತ್ ಇಷ್ಟ ಮೇ ಫ್ಲವರ್ಸ್. ಸೊ ನಿಮಗೆ ನಮ್ಮ ಮನೆಯಲ್ಲಿರೋ ಫ್ಲವರ್ಸ್ ಎಲ್ಲ ತೋರಿಸ್ಲಾ. ಇದು ಹೈಬಿಸ್ಕಸ್, ಆಮೇಲೆ ಅದು ಕಣಗ್ಲು ಹೂವು ಅಂತ ಅಂತದಲ್ಲ, ಅದು ಇಲ್ಲಿ ಲಿಲ್ಲೀಸ್ ಇದೆ ನೋಡಿ, ಲಿಲ್ಲೀಸ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲೂ ಎಷ್ಟೊಂದಿದೆ, ಬಟ್ ಒಂದು ಏನು ಹೂವು ಬಿಟ್ಟಿಲ್ಲ. ಇಲ್ಲೊಂದು ಮಲ್ಲಿಗೆ ಹೂವು ಮೇಲಿಂದ ಕೆಳಗಡೆ ಇತ್ತು ಗೈಸ್, ಅದು ಮಲ್ಲೆ ಹೂವು ಹೋಗ್ಬಿಟ್ಟು. ಆ್ಯಂಡ್ ಇಲ್ಲೊಂದು ವೈಟ್ ರೋಸ್ ಇದೆ ನೋಡಿ. ಇಲ್ಲೂ ಮೇ ಫ್ಲವರ್ ಕೂಡ ಬಿಟ್ಟಿದೆ. ಇಲ್ಲೊಂದು ಇದೆ, ಇಲ್ಲೂ ಒಂದು ಹೂವು ಇದೆ. ಆ್ಯಂಡ್ ರೋಸ್ ಎಲ್ಲ ಮೇಲ್ಗಡೆ ಇದೆ ಆ್ಯಕ್ಚುಲಿ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಇಲ್ಲೊಂದಷ್ಟಿದೆ, ಸ್ವಲ್ಪ ಶೋ ಗಿಡಗಳೇ ಜಾಸ್ತಿ. ಆ್ಯಂಡ್ ಇಲ್ಲಿ ಇದು ಬಿಟ್ಟರೆ ಇಲ್ಲೂ 2 ರೋಸ್ ಗಿಡ ಇದೆ, ಬಟ್ ಇಲ್ಲಿ ಯಾಕೋ ಹೂವನ್ನೇ ಬಿಡ್ತಾ ಇಲ್ಲ ಇಲ್ಲಿ 2. ಇಲ್ಲೊಂದು ವೈಟ್ ಕಣಗ್ಲು ಹೂವು, ಅಲ್ಲೊಂದು ಪಿಂಕ್ ಇದೆ ಅಷ್ಟೇ. ಇವಾಗ ನಾನು ನನ್ನ ತಂಗಿ ಇಬ್ಬರು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಇದು ನನ್ನ ಔಟ್ಫಿಟ್, ಚಿಕನ್ ಕರಿ ಕುರ್ತಾ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅಲ್ಲಿ ನಮ್ಮ ಅಕ್ಕ ಇವಾಗ ಹಸಿಕೆರೆಯಿಂದ ಊರಿಂದ ಬರ್ತಾ ಇದ್ದಾರೆ. ನಮ್ಮ ಅಮ್ಮನ ಪಿಕ್ ಮಾಡಿ ಅವ್ರ ದೇವಸ್ಥಾನಕ್ಕೆ ಬರ್ತಾರೆ ಒಟ್ಟಿಗೆ, ಆಮೇಲೆ ನಾವು ಹೋಗೋದು. ಸೊ ಅಲ್ಲೋಗಿ ದೇವಸ್ಥಾನ ಅಲಂಕಾರ ಹೆಂಗೆ ಮಾಡಿದ್ದಾರೆ ಎಲ್ಲ ತೋರಿಸ್ತೀನಿ. ರಶ್ ಇದೆ, ತುಂಬ ರಶ್ ಇದೆ ಆ್ಯಕ್ಚುಲಿ, ಅದು ಶುಕ್ರವಾರ ಬೇರೆ. ಸೊ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ವಾಯ್ಸ್ ಓವರ್ ಕೊಡ್ತೀನಿ, ಅಲ್ಲೇ ಏನು ಮಾತಾಡೋಕ್ಕಾಗಲ್ಲ. ಸೊ ಎಲ್ಲನೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಈಚೆ ವೆದರ್ ಏನು ಸಖತ್ತಾಗಿದೆ ಗೈಸ್, ಮೋಡ ಸರಿಗಾಗಿದೆ. ಬಟ್ ಐ ಹೋಪ್ ನಾವು ದೇವಸ್ಥಾನಕ್ಕೆ ಹೋದ್ಮೇಲೆ ಮಳೆ ಬಂದಿಲ್ಲ ಅಂದರೆ ಸಾಕು. ಬಿಕಾಸ್ ನಾವು ಗಣಪತಿ ಅಂತೀನಿ ಟಿಪ್ಪು ಜಾತ್ರೆಗೆ ಹೋಗೋಕ್ಕೆ ಬೇಡವೋ ಅಂತ ಯೋಚನೆ ಮಾಡಿದ್ವಿ. ಅಂದರೆ ಸಂಡೇ ಆ್ಯಕ್ಚುಲಿ ತೇರು ನಡೆಯುತ್ತೆ. ಬಿಸಿಲು ಇಷ್ಟು ದಿವಸ ಎಷ್ಟು ಬಿಸಿಲಿತ್ತು. ಸೊ ಅದೇ ಬಿಸಿಲಿದೆ, ಹೆಂಗಪ್ಪ ಜಾತ್ರೆ ನೋಡೋದು ಅಂತ ಅಂದ್ಕೊಂಡಿದ್ವಿ, ತೇರು ಎಳೆಯೋದು ಎಲ್ಲ. ಸೊ ಈ ವೆದರಿಂದ ನೋಡ್ಬೋದು, ಬಟ್ ಪಚ್ಚೆ ಆಗಿರುತ್ತೆ. ಆ್ಯಂಡ್ ಇವಾಗ ಜಸ್ಟ್ ಹೋಗೋ ತನಕ ಸ್ವಲ್ಪ ಕಾಮ್ ಡೌನ್ ಆಗಿದೆ. ಬೇಕಾದ್ರೆ ರಾತ್ರಿ ಎಷ್ಟು ಬೇಕಾದ್ರೆ ಮಳೆ ಬರಲಿ ಗೈಸ್. ಇವಾಗ ಸ್ಕೂಟಿಲಿ ಹೋಗ್ತಾ ಇಲ್ಲ, ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು. ಅಲ್ಲಿ ಪಿಕ್ ಮಾಡ್ತದಂತೆ ನಮ್ಮನ್ನ, ಬಿಕಾಸ್ ಮಳೆ ಬರಂಗಾಗಿದೆ. ಸ್ಕೂಟಿಲಿ ಹೋದ್ರೆ ಸಿಗಾಕೊಂಡ್ಬಿಡ್ತೀವಿ. ಸೊ ಇವಾಗ ರೈಲ್ವೆ ಸ್ಟೇಷನ್ ಖಾಲಿ ಇದೆ ಗೈಸ್. ಇನ್ನು ಸಂಜೆ ವಾಕಿಂಗ್ ಆದ ಬರ್ಬೇಕು ನಾನು. ಮುಂಚೆ ಬರ್ತಿದ್ವಿ ಲಾಕ್ಡೌನ್ ಇದ್ದಾಗ, ಬಟ್ ನನ್ನ ತೆಗಿ ನೋಡಿ ಮಕ್ಕ ನೋಡ್ಕೊಂತೆ. ಲಾಕ್ಡೌನ್ ಇದ್ದಾಗ ಬರ್ತಿದ್ವಿ, ಇವಾಗ ಜನ ಇರಲಿಲ್ಲ. ಬಟ್ ಇವಾಗ ತುಂಬ ಜನ ಇರ್ತಾರೆ. ಆ್ಯಂಡ್ ಸಂಜೆ ಟೈಮು ತುಂಬ ಏನಂತಾರೆ ಜನ ಇರ್ತದೆ. ಆ್ಯಂಡ್ ಟ್ರೈನುಗಳೆಲ್ಲ ಓಡಾಡ್ತವೆ. ಅದಕ್ಕೆ ನಾನು ಬರೋದೇ ಬಿಟ್ಬಿಟ್ಟಿದ್ದೀನಿ. ನೋಡೋಣ, ನಾಳೆಯಿಂದ ಟ್ರೈ ಮಾಡೋಣ. ಕೈ ಹೊಡ್ಕೊಂಡು ಹಾಯ್. ಅಳ್ಸ್ಲೆಂಡ್ ಎಲ್ಲಿದು? ಹಬ್ಬ ಫೈನಲ್ ಎಳ್ಸ್ಲೆಂಡ್ ತಿಂತಾ ಇದ್ದೀನಿ ತುಂಬ ವರ್ಷ ಆದಮೇಲೆ. ತಗೊಳ್ಳಿ ಮೇಡಮ್. ಅಳ್ಸ್ಲೆಂಡ್ ತಿಂತಿರೋ ಮಾನಿಯವರು, ಅದು ಎಲ್ಲೋ ಡ್ರೆಸ್ ಹಾಕೊಂಡು ಎಲ್ಲೋ ಹಣ್ಣ ತಿಂತಾ ಇದ್ದಾರೆ. ಟಿಪ್ಪು ರಾಮನ್ ಜಾತ್ರೆಗೆ ಲೈಟಿಂಗ್ಸ್ ಕಡಿಮೆ ಆ್ಯಕ್ಚುಲಿ. ಗಣಪತಿ ಜೊತೆಗೆ ಊರಲ್ಲೇ ಲೈಟಿಂಗ್ಸ್, ಹೂವನ್ನು ಮಾತಾಡ್ಸಂಗೆ ಇಲ್ಲ ನೋಡೋದು. ಇದು ಗಣಪತಿ ಪೆಂಡಲ್, ಇಲ್ಲಿ ಹೋಗ್ಬೇಕು. ಆ್ಯಂಡ್ ಈಗ ಇದು ಶಿವನ್ ದೇವಸ್ಥಾನ. ಇದು ನಮ್ಮ ಟಿಪ್ಪೂರ. ಇಲ್ಲಿ ಖಾರಪುರಿ ಖಾರ ಎಲ್ಲ ಇದೆ, ಬನ್ನಿ ಹೋಗೋಣ.
ಒಳಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ರಶ್ ಇತ್ತು. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದು, ನೀವೇ ನೋಡ್ತಿದ್ದೀರಾ ಇಲ್ಲಿ. ದೇವ್ರ ವಿಡಿಯೋ ಆಗಲಿ ಫೋಟೋ ಆಗಲಿ ಏನೂ ಜಾಸ್ತಿ ತೆಗಿಯೋಕ್ಕೆ ಆಗಲಿಲ್ಲ, ಬಿಕಾಸ್ ಅಲ್ಲಿ ಅಡ್ಡನೇ ಬರ್ತಾನೆ ಇದ್ದರು ಆ್ಯಂಡ್ ಹೆವಿ ರಶ್ ಇತ್ತು. ಎಲ್ಲ ಮುಂದೆ ಹೋಗಿ ಅಂತ ಅಂತಾನೆ ಇದ್ದರು. ಸೊ ಬೇಗ ದರ್ಶನ ಮಾಡಿ ಆಚೆ ಬಂದ್ವಿ. ಹೊರಗಡೆ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ, ಮೇಲ್ಗಡೆ ಒಳಗಡೆ ದ್ರಾಕ್ಷಿ ಮತ್ತು ಕಾರ್ನಲ್ಲಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ರಶ್ ಇದೆ. ಮಾನಿ ನಮ್ಮ ಅಕ್ಕ ಕರಿದನ್ ಫೋಟೋ ತೆಗಿತಾರೆ ದೇವಸ್ಥಾನದ ಮುಂದೆ. ಇಲ್ಲೂ ಒಂದು ಉತ್ಸವ ಮೂರ್ತಿ, ಇಲ್ಲಿ ಮಾದಿಂಗೆರೆ ಅಮ್ಮ ಎಲ್ಲ ಇಲ್ಲೇ ಇದೆ. ಇವಾಗೆಲ್ಲ ಕೌಸ್ತುಭಕ್ಕೆ ಬಂದಿದ್ದೀವಿ ಚಾಟ್ಸ್ ತಿನ್ನಕ್ಕೆ. ಇಲ್ಲೇ ಡಿನ್ನರಾಗಿ ಹೋಗ್ಬಿಟ್ಟು ನಮ್ಮೆಲ್ಲದೂ ಮೂಲೆಗೆ ಹೋಗೋಣ ಕೊಳಕ. ಎಲ್ಲ ಚೆನ್ನಾಗಿ ಚಾಟ್ಸ್ ತಿನ್ಕೊಂಬಂದ್ಬಿಟ್ಟು ಇವಾಗ ಮನೆಗೆ ಬಂದ್ವಿ. ಓ ವಾವ್ ಆಸಮ್, ವಾವ್ ಸ್ಕ್ರೀನ್ ಟೈಮ್ ನಾನು MRE ಆಗಿದ್ದೀನಿ ಅಂತ. Still I'm beautiful. Okay guys, send my videos. Full rare beauty guys. ರೇರ್ ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ? ಇದು ಮಾಡ್ತೀರಾ, ಪ್ರಮೋಷನ್ ಮಾಡ್ತೀರಾ? ತಂದಿಲ್ಲ. ಪ್ರಮೋಷನ್ಗೆ ದುಡ್ಡು ಕೊಡ್ತಿದ್ದೀರಾ ಮೇಡಮ್ ಅವರು? ಇಲ್ಲ, ಸುಮ್ಮನೆ ತಿರುಪತಿ ಮಾಡಬೇಕು ತರ್ಸ್ಕೊಂಡಿದ್ದೀವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇವತ್ತು ಸ್ವಲ್ಪ ಜಾಸ್ತಿನೇ ಆಗಿದೆ. ನಾಳೆ ನಾಡಿದ್ದೆಲ್ಲ ಆ್ಯಡ್ ಮಾಡೋಕ್ಕೆ ಹೋದರೆ ಇನ್ನೂ ಲಾಂಗ್ ಆಗುತ್ತೆ. ಸೊ ಊಟ ಆಗಿದೆ ಆಲ್ರೆಡಿ. ನಾವೀಗ ಬ್ರಿಜಿಟನ್ ಹೊಸ ಸೀಸನ್ ಬಿಟ್ಟಿದ್ದಾರೆ, ನೋಡಿಕೊಂಡು ಮಲ್ಕೊತೀನಿ ಆ್ಯಂಡ್ ಹಂಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್ ಬಾಯ್.